ಬಡ ಮಕ್ಕಳ ಕ್ರಿಕೆಟ್ ಅಭ್ಯಾಸಕ್ಕೆ ಅನುಕೂಲ ಮಾಡುವ ಉದ್ದೇಶದಿಂದ ಪೊಲೀಸ್ ಅಧಿಕಾರಿಯೊಬ್ಬರು ಕ್ರಿಕೆಟ್ ನೆಟ್ ನಿರ್ಮಾಣ ಮಾಡಿದ್ದಾರೆ. ನಗರದ ಐಟಿಐ ಕಾಲೇಜು ಮೈದಾನದಲ್ಲಿ ದಾವಣಗೆರೆ ಫ್ರೆಂಡ್ಸ್ ಕ್ರಿಕೆಟ್ ಅಕಾಡೆಮಿ ವತಿಯಿಂದ ಡಿಸಿಆರ್ಎ ಠಾಣೆಯ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಸಂಜೀವ್ ಕುಮಾರ್ ರವರು ಬಡ ಮಕ್ಕಳು ಕೂಡ ನೆಟ್ನಲ್ಲಿ ಉಚಿತವಾಗಿ ಕ್ರಿಕೆಟ್ ಅಭ್ಯಾಸ ಮಾಡಿ ರಾಜ್ಯಕ್ಕೆ ದೇಶಕ್ಕೆ ಕೀರ್ತಿ ತರಲಿ ಎಂಬ ಉದ್ದೇಶದಿಂದ ತಮ್ಮ ಸ್ವಂತ ಖರ್ಚಿನಲ್ಲಿ 3 ಕ್ರಿಕೆಟ್ ನೆಟ್ ಸ್ಥಾಪನೆ ಮಾಡಿದ್ದಾರೆ. ಈ ಕ್ರಿಕೆಟ್ ನೆಟ್ ಅನ್ನು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎಚ್.ಟಿ. ಶೇಖರ್ ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ಕ್ರಿಕೆಟ್ ಎನ್ನುವುದು ಸಾಮಾನ್ಯವಾಗಿ ಶ್ರೀಮಂತರ ಆಟವೆಂದು ಪರಿಗಣಿಸಲಾಗುತ್ತದೆ. ಆದರೆ ಕ್ರಿಕೆಟ್ ಆಡುವ ಅವಕಾಶ ಬಡವರ ಮಕ್ಕಳಿಗೂ ಸಿಗಬೇಕು ಎಂಬ ಉದ್ದೇಶದಿಂದ ಪಿಎಸ್ಐ ಸಂಜೀವ್ ಕುಮಾರ್ ತಮ್ಮ ಸ್ವಂತ ಖರ್ಚಿನಲ್ಲಿ ಲೆದರ್ ಬಾಲ್ಗೆ ಹೊಂದುವ 3 ಕ್ರಿಕೆಟ್ ನೆಟ್ಟುಗಳನ್ನು ಸಿದ್ಧಪಡಿಸಿದ್ದು ಸಂತೋಷದ ವಿಷಯ ಎಂದು ಶ್ಲಾಘಿಸಿದರು. ಈ ದಿನ ದಾವಣಗೆರೆಯ ನಗರದ ಫ್ರೆಂಡ್ಸ್ ಕ್ರಿಕೆಟ್ ಕ್ಲಬ್ ಅಸೋಸಿಯೇಷನ್ ವತಿಯಿಂದ ಈ ಒಂದು 3 ನೆಟ್ ಪ್ರಾಕ್ಟೀಸ್ಗೋಸ್ಕರ ತಯಾರು ಮಾಡಿರ್ತಕ್ಕಂಥ ಪಿಚ್ಚನ್ನು ಉದ್ಘಾಟನೆ ಮಾಡಿದ್ದೇನೆ. ಉದ್ಘಾಟನೆ ಭಾಳ ಖುಷಿ ಅನಿಸುತ್ತೆ. ಕಾರಣ ಏನಂದರೆ ದಾವಣಗೆರೆಯಲ್ಲಿ ಹೆಸರಾಂತ ಕ್ರಿಕೆಟ್ ಪಟುಗಳನ್ನು ಕೊಟ್ಟಿರ್ತಕ್ಕಂಥ ನಾಡು. ಈ ನಾಡಿನಲ್ಲಿ ಈ ಒಂದು ಕ್ರಿಕೆಟ್ ಅಕಾಡೆಮಿ ಜನರಿಗೆ ಪ್ರೋತ್ಸಾಹ ನೀಡೋಕ್ಕೋಸ್ಕರ ಪ್ರಾರಂಭವಾಗ್ತಾಯಿದೆ. ಈ ಒಂದು ಅಸೋಸಿಯೇಷನ್ಗೆ ನನ್ನ ಒಂದು ಅಭಿನಂದನೆಗಳು. ಮುಂದಿನ ದಿನಗಳಲ್ಲಿ ಈ ಒಂದು ಕ್ರಿಕೆಟ್ ಉತ್ತೇಜಿಸುವ ಹಿನ್ನೆಲೆಯಲ್ಲಿ ಪ್ರತಿಭಾವಂತರು ಈ ಒಂದು ಬೆಣ್ಣೆ ನಗರಿಯನ್ನು ರಾಷ್ಟ್ರ ಮಟ್ಟದಲ್ಲಿ ಪ್ರತಿನಿಧಿಸಲಿ ಅಂತ ಬಿಟ್ಟು ಹಾರೈಸುತ್ತಾ ತಮಗೆಲ್ಲರಿಗೂ ಒಳ್ಳೆಯದಲ್ಲ ಅಂತ ಬಿಟ್ಟು ಈ ಸಂದರ್ಭದಲ್ಲಿ ತಿಳಿಸ್ತಾರೆ. ಹೌದು, ನಮ್ಮ ಸಬ್ ಇನ್ಸ್ಪೆಕ್ಟರ್ CRSLನ ಸಂಜೀವ್ ಕುಮಾರ್ ಅವರ ಒಂದು ನೇತೃತ್ವದಲ್ಲಿ ಮತ್ತು ITI ಕಾಲೇಜಿನ ಎಲ್ಲ ಸಮಸ್ತ ಸಿಬ್ಬಂದಿ ವರ್ಗದವರು ಮತ್ತು ಎಲ್ಲ ಪ್ರಜ್ಞಾವಂತ ನಾಗರಿಕ ಬಂಧುಗಳು, ದಾವಣಗೆರೆ ನಗರದ ಎಲ್ಲ ಪ್ರಜ್ಞಾವಂತ ನಾಗರಿಕ ಬಂಧುಗಳು ಒಗ್ಗೂಡಿ ಇದನ್ನು ಮಾಡಿದ್ದಾರೆ. ಇದೊಂದು ಫ್ರೀ ಕೋಚಿಂಗ್ ಸೆಂಟರ್ ಆಗಿರೋದ್ರಿಂದ ಬಡ ಮಕ್ಕಳು ಏನು ಕ್ರಿಕೆಟನ್ನು ತಮ್ಮ ಒಂದು ವೃತ್ತಿಪರ ಕ್ರಿಕೆಟರ್ ಆಗಬೇಕಂತ ಬಿಟ್ಟು ಆಸೆಪಟ್ಟವರಿಗೆ ಇದೊಂದು ಸದಾವಕಾಶ. ಇದನ್ನು ಸದುಪಯೋಗಪಡಿಸ್ಕೊಂಡು ರಾಜ್ಯ ಮಟ್ಟದಲ್ಲಿ ಮತ್ತು ರಾಷ್ಟ್ರ ಮಟ್ಟದಲ್ಲಿ ತಮ್ಮ ಒಂದು ಪ್ರತಿಭೆಯನ್ನು ಗುರುತಿಸ್ಕೊಳ್ಳೋಕ್ಕೆ, ಅನಾವರಣಗೊಳಿಸೋಕ್ಕೆ ಇದೊಂದು ಮುಕ್ತ ಅವಕಾಶ ಆಗ್ತಾಯಿದೆ ಅಂತ ಬಿಟ್ಟು ಈ ಸಂದರ್ಭದಲ್ಲಿ ತಮಗೆಲ್ಲರಿಗೂ ಒಳ್ಳೆಯದಲ್ಲ ಅಂತ ಬಿಟ್ಟು ತಿಳಿಸಿ ಖುಷಿಯಿಂದ ಉದ್ಘಾಟನೆ ಮಾಡ್ತಾಯಿದ್ದೇನೆ. ಈ ದಿನ ಫ್ರೆಂಡ್ಸ್ ಕ್ರಿಕೆಟ್ ಅಕಾಡೆಮಿ ದಾವಣಗೆರೆ ಇವರ ವತಿಯಿಂದ ಈ ITI ಕಾಲೇಜಿನ ಗ್ರೌಂಡಲ್ಲಿ ಒಂದು ದಾವಣಗೆರೆ ಜಿಲ್ಲೆಯಿಂದ ಪ್ರತಿಭಾವಂತ ಕ್ರಿಕೆಟಿಗರು ಬರಬೇಕು, ದೇಶವನ್ನು ಪ್ರತಿನಿಧಿಸುವಂತಾಗಬೇಕು ಅಂತ ಹೇಳಿ ಒಂದು ಸದುದ್ದೇಶದಿಂದ ಈ ಒಂದು ಏನು ಹೇಳ್ತಿರೋದಕ್ಕೆ ಕ್ರಿಕೆಟ್ ನೆಟ್ ಪ್ರಾಕ್ಟೀಸ್ ಕ್ರಿಕೆಟ್ ಅಕಾಡೆಮಿಯ ನೆಟ್ ಪ್ರಾಕ್ಟೀಸ್ ಪಿಚ್ಚನ್ನು ಅನಾವರಣಗೊಳಿಸಿ ಇವತ್ತು ಲೋಕಾರ್ಪಣೆ ನಮ್ಮ SP ದಾವಣಗೆರೆಯವರು ಮಾಡಿದ್ದಾರೆ. ಈ ಒಂದು ಇಲ್ಲಿ ಪ್ರಾಕ್ಟೀಸ್ ಮಾಡಿ ದಾವಣಗೆರೆಯ ಹೆಸರನ್ನು ರಾಷ್ಟ್ರ ಮಟ್ಟದಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತರುವಂಥ ಕ್ರಿಕೆಟಿಗರು ಈ ಒಂದು ಜಾಗದಿಂದ ಬರಲಿ, ಹೆಚ್ಚು ಕ್ರಿಕೆಟ್ ಅಭಿಮಾನಿಗಳು, ಕ್ರಿಕೆಟ್ ಆಟಗಾರರು ಇಲ್ಲಿಂದ ಬರುವಂತಾಗಲಿ ಅಂತೇಳಿ ಹಾರೈಸ್ತೇನೆ. ದಾವಣಗೆರೆ ಫ್ರೆಂಡ್ಸ್ ಕ್ರಿಕೆಟ್ ಅಕಾಡೆಮಿ ಇರೋ ವತಿಯಿಂದ ಹಾಗೂ ದಾವಣಗೆರೆ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಹಿರಿಯ ಕ್ರೀಡಾಪಟುಗಳು ಹಾಗೂ ಹಿರಿಯ ಕೋಚ್ಗಳಾದಂಥ ಪ್ರಕಾಶ್ ಸರ್ ಹಾಗೂ ನಮ್ಮ ಪ್ರತಿಯೊಬ್ಬ ಆಟಗಾರರು ತಿಮ್ಮೇಶ್ ಅವರಾಗಲಿ, ಮಧು ಅವರಾಗಲಿ, ಇವರ ಒಂದು ಆಸೆಯ ಹಿನ್ನೆಲೆಯಲ್ಲಿ ಪ್ರತಿಯೊಬ್ಬ ಬಡ ಜನಗಳಿಗೆ ಅವಕಾಶ ಸಿಗಲಿ ಅಂತಂದೇಳಿ ನಾವು ಈ ದಿನ ITI ಕಾಲೇಜ್ ಆವರಣದಲ್ಲಿ ಮೈದಾನದಲ್ಲಿ ಒಂದು ಅಕಾಡೆಮಿನ ಸ್ಟಾರ್ಟ್ ಮಾಡಿದ್ದೀವಿ. ಆ ಒಂದು ಅಕಾಡೆಮಿಗೆ ITI ಕಾಲೇಜಿನ ಪ್ರಿನ್ಸಿಪಾಲ್ರು ಹಾಗೂ ಎಲ್ಲ ಪ್ರತಿಯೊಬ್ಬ ಆಟಗಾರರು ಕೂಡ ಸಹಕಾರ ಕೊಟ್ಟಿದ್ದಾರೆ. ಹಾಗಾಗಿ ಈ ದಿನ ನಾವು ಓಪನಿಂಗ್ ಮಾಡಿದ್ದೀವಿ. ಈ ಒಂದು ಮೈದಾನಕ್ಕೆ ಎಲ್ಲರೂ ಕೂಡ ಸದುಪಯೋಗ ಪಡಿಸ್ಕೊಳ್ಳಿ, ತಮ್ಮ ಪ್ರತಿಭೆನ ಹೊರಹಾಕಲಿ ಅನ್ನೋ ಉದ್ದೇಶಕ್ಕಾಗಿ ಕರೆಸಿದ್ದೀವಿ. ಅದೇ ರೀತಿ ಈ ನಮ್ಮ ದಾವಣಗೆರೆ ಭಾಗದ ಎಲ್ಲ ಪ್ರತಿಯೊಬ್ಬ ಹಿರಿಯ ಕ್ರೀಡಾಪಟುಗಳು, ಹಿರಿಯ ಕೋಚ್ಗಳಂತರೂ ಕೂಡ ನಮ್ಮ ಜೊತೆಗೆ ಇದ್ದಾರೆ. ಇವತ್ತು ಅವರೆಲ್ಲ ಸಹಕಾರದಿಂದ ನಾವು ಈ ದಿನ ನಾವು ಓಪನ್ ಮಾಡಿದ್ದೀವಿ. ಇನ್ನು ಮುಂದೆ ಯಾವುದೇ ರೀತಿಯ ಕ್ರೀಡಾಪಟುಗಳು, ಆಸಕ್ತರು ಈ ಒಂದು ಕ್ರೀಡೆಯನ್ನು ಯುಟಿಲೈಸ್ ಮಾಡ್ಕೊಳತಕ್ಕಂಥವ್ರು ಬಂದು ಮುಕ್ತವಾಗಿ ಇಲ್ಲಿ ಅವಕಾಶ ಪಡಿಬೋದಾಗಿ ಒಂದು ಆ ಉದ್ದೇಶ ಇಟ್ಕೊಂಡು ಮಾಡಿದ್ದೀವಿ. ಎಲ್ಲರೂ ಒಳ್ಳೆಯದಾಗಲಿ ಅಂತಂದು ಕೂಡ ನಾವು ಅಷ್ಟೇ ಪಡ್ತಾಯಿದ್ದೀವಿ. ಆ ಫೀಸ್ ಅಂತೇನೂ ಇರೋದಿಲ್ಲ, ಇದರಲ್ಲಿ ಎಲ್ಲರಿಗೂ ಫ್ರೀಯಾಗೆ ಕೊಟ್ಟಿದ್ದೀವಿ. ಏನು ಕೋಚಸ್ಗಳು ಅಂತಂದೇಳಿ ಅವರು ಕೋಚ್ ಮಾಡ್ತಿರ್ತಾರಲ್ಲ ಅವರಿಗೆ ಅಂತಂದೇಳಿ ಸ್ಪೆಷಲಾಗಿ ಒಂದು ಫೀಸ್ ಮಾಡ್ತಾರೆ. ಬಟ್ ಅದು ಅರ್ಧ ಗ್ರೌಂಡಿಗಾಗಿ ಯಾವುದೇ ರೀತಿಯ ಫೀಸನ್ನು ನಾವು ಫಿಕ್ಸ್ ಮಾಡಿಲ್ಲ. ಫ್ರೀಯಾಗಿ ಎಲ್ಲರಿಗೂ ಗ್ರೌಂಡನ್ನು ಮಾಡಲಿ ಉದ್ದೇಶಕ್ಕಾಗಿಯೇ. ಆಮೇಲೆ ಈ ಒಂದು ITI ಕಾಲೇಜು ನಮ್ಮ ಜೀವನ ರೂಪಿಸ್ಕೊಳ್ಳಿಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದೆ. ಅದಕ್ಕೊಂದು ನಮ್ಮದೊಂದು ಸಣ್ಣ ಕೊಡುಗೆ ಕೊಟ್ಟಿದ್ದೀವಿ. ಅದೇ ರೀತಿ ಎಲ್ಲ ನಮ್ಮ ITI ಕಾಲೇಜಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಪ್ರಿನ್ಸಿಪಲ್ಸ್ ಆಗಲಿ, ಆ ಸ್ಟಾಫ್ ಆಗಲಿ ಈ ಗ್ರೌಂಡನ್ನು ಯುಟಿಲೈಸ್ ಮಾಡ್ಕೊಂಡು ಅವಕಾಶ ಮಾಡಿಕೊಟ್ಟಿದ್ದಾರೆ. ಅವರು ಕೂಡ ಇದಕ್ಕೆ ಒಂದು ಪಾಲುದಾರಿಕರಾಗಿರ್ತಾರೆ. ಯಾಕೆಂದರೆ ಪ್ರತಿಯೊಬ್ಬ ಬಡ ವಿದ್ಯಾರ್ಥಿಗಳು ಇಲ್ಲಿ ಓದುತ್ತಾ ಇರ್ತಾರೆ ಮತ್ತು ಬಡ ವಿದ್ಯಾರ್ಥಿಗಳು ಬರ್ತಾ ಇರ್ತಾರೆ. ಅವ್ರಿಗೊಂದು ಅವಕಾಶ ಆಗಲಿ ಅಂತ ಮಾಡಿಕೊಟ್ಟಿದ್ದೀವಿ. ಇದೊಂದು ಸದುದ್ದೇಶ ಇದೆ. ಇದರಲ್ಲಿ ಯಾವುದೇ ರೀತಿಯ ಒಂದು ದುರುದ್ದೇಶ ಇಟ್ಕೊಂಡಿರಲಿಲ್ಲ. ಫ್ರೆಂಡ್ಸ್ ಕ್ರಿಕೆಟ್ ಕ್ಲಬ್ನವರು ಈ ಒಂದು ನೆಟ್ ಮಾಡಿಸಿರೋದು ತುಂಬ ಖುಷಿ ಆಗುತ್ತೆ. ಯಾಕಂದರೆ ಇಲ್ಲಿ ದಾವಣಗೆರೆಯಲ್ಲಿ ನಮ್ಮ 5-6 ಕ್ರಿಕೆಟ್ ಕ್ಲಬ್ ಇದೆ. ಕ್ರಿಕೆಟ್ ಕ್ಲಬ್ಗಳು ಕೂಡ ಒಂದು ನೆಟ್ಟನ್ನು ಮೇಂಟೈನ್ ಮಾಡೋದು ತುಂಬ ಕಷ್ಟ. ಅಂಥದ್ರಲ್ಲಿ ಇವತ್ತು ಪೊಲೀಸ್ ಇಲಾಖೆ ವತಿಯಿಂದ ಬಂದುಬಿಟ್ಟು ಅವರು
ಸ್ವಂತ ಇಂಟ್ರೆಸ್ಟಿಂದ ಇಷ್ಟೊಂದು ಚೆನ್ನಾಗಿ ಮಾಡಿಸಿರೋದು ನೋಡಿ ತುಂಬ ಖುಷಿ ಆಯಿತು. ಅವರ ಉದ್ದೇಶನೇ ಚೆನ್ನಾಗಿದೆ, ಬಡ ಮಕ್ಕಳಿಗೆ ಅಂತೇಳಿ. ಕರೆಕ್ಟ್ ಇದು. ಯಾಕಂದರೆ ಕ್ರಿಕೆಟ್ ತುಂಬ ಕಾಸ್ಟ್ಲಿ ಗೇಮ್ ಆಗಿರೋದ್ರಿಂದ ಎಲ್ಲರೂ ಆಡೋಕ್ಕಾಗೋದಿಲ್ಲ ಇದನ್ನು. ಸೊ ಅಂಥ ಮಕ್ಕಳಿಗೆ ಇವರು ಹೆಲ್ಪ್ ಆಗಲಿ ಅಂತ ಹೇಳ್ಬಿಟ್ಟು ಮಾಡಿದ್ದಾರೆ. ಅವ್ರಿಗೆ ಫಸ್ಟ್ ಅಭಿನಂದನೆ ಸಲ್ಲಿಸ್ತೀನಿ ನಾನು ನಮ್ಮ ಸಬ್ ಇನ್ಸ್ಪೆಕ್ಟ್ರು ಸಂಜೀವ್ ಅವರಿಗೆ, ಹಾಗೂ ಇವತ್ತು ಉದ್ಘಾಟಿಸಿದಂಥ DYSP ಸಾಹೇಬರಿಗೂ ಕೂಡ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಸೊ ಆಲ್ ದ ಬೆಸ್ಟ್ ಆಗಲಿ. ನಾನು ತುಮಕೂರು ಝೋನ್ ಅಧ್ಯಕ್ಷನಾಗಿ ಈ ಒಂದು ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ದಾವಣಗೆರೆಯಿಂದ ಈಗಾಗಲೇ ಒಬ್ಬ ವಿನಯ್ ಕುಮಾರ್ ನೋಡಿದ್ದೀವಿ, ಅಂಥ ಸುಮಾರು ವಿನಯ್ ಕುಮಾರ್ಗಳು ಬರಲಿ ಅಂತೇಳಿ ನಾನು ಈ ಒಂದು ಸಂದರ್ಭದಲ್ಲಿ ಆಶಿಸ್ತೀನಿ. ಪೊಲೀಸ್ ಇಲಾಖೆ ಮೊದಲನೇ ಸಾರಿ ಬಂದಾಗ ನಮಗೆ ಸುತ್ತಮುತ್ತಲಿರ್ತಕ್ಕಂಥ ಬಡ ಮಕ್ಕಳಿಗೆ ನಾವು ಏನನ್ನಾದರೂ ಮಾಡಬೇಕು, ಫ್ರೀ ಆಫ್ ಕಾಸ್ಟಲ್ಲಿ ಅವರಿಗೆ ಕ್ರಿಕೆಟ್ನ ಕೋಚಿಂಗ್ ಕೊಡಬೇಕು ಅಂತ ಕೇಳಿದಾಗ ಭಾಳಷ್ಟು ಖುಷಿ ಆಯಿತು. ಸೊ ನಮ್ಮ ಜಾಗದಲ್ಲಿ ನಮ್ಮ ವಿದ್ಯಾರ್ಥಿಗಳಿಗೂ ಕೂಡ ಇಲ್ಲಿ ಆಡಲಿಕ್ಕೆ ಭಾಳಷ್ಟು ಅವಕಾಶ ಕೊಟ್ಬಿಟ್ಟು, ನಮ್ಮ ವಿದ್ಯಾರ್ಥಿಗಳಿಗೂ ಕೂಡ ನಾವೆಲ್ಲ ಪ್ರೋತ್ಸಾಹ ಕೊಟ್ಬಿಟ್ಟು ಮುಂದೆ ನಮ್ಮ ಸುತ್ತಮುತ್ತಲಿರ್ತಕ್ಕಂಥ ಬಡ ವಿದ್ಯಾರ್ಥಿಗಳು ಎಲ್ಲ ಫ್ರೀ ಆಫ್ ಕಾಸ್ಟ್ ಆಗಿರೋದ್ರಿಂದ ಎಲ್ಲ ಚೆನ್ನಾಗಿ ಬೆಳೀಲಿ, ಇದರಿಂದ ಒಳ್ಳೆಯದಾಗಲಿ ಅಂತೇಳಿ ನಾನು ಆಶಿಸ್ತೇನೆ.